ಹಾಯ್ ಎವ್ರಿವನ್, ನೀಟ್ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬಂದಿದೆ. ಹೊಸ ಇಂಪಾರ್ಟೆಂಟ್ ಅಪ್ಡೇಟ್ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ನೀಟ್ ಏನು ಗೊಂದಲ ಆಗ್ತಾ ಇದೆ ಈಗ. ಕೃಪಾಂಕ ಗ್ರೇಸ್ ಮಾರ್ಕ್ಸ್ ಕೊಟ್ಟಿರೋ ಬಗ್ಗೆ ಹೊಸ ಪರಿಶೀಲನಾ ಸಮಿತಿ ಕೂಡ ಮಾಡಿದ್ದಾರೆ. ಇಲ್ಲಿ ಏನಂದರೆ 1500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ನಾವು ಸಮಿತಿಯನ್ನು ರಚನೆ ಮಾಡ್ತೀವಿ ಅಂತೇಳಿ NTA ಬಂದ್ಬಿಟ್ಟು ಅನೌನ್ಸ್ಮೆಂಟ್ ಕೂಡ ಮಾಡಿದೆ. ಗ್ರೇಸ್ ಮಾರ್ಕ್ಸಿಂದ ಅಂಕಗಳಾದರೆ ವ್ಯತ್ಯಾಸ ಆಗಿದೆ. 67 ವಿದ್ಯಾರ್ಥಿಗಳು ಫಸ್ಟ್ ರ್ಯಾಂಕ್ ಪಡೆದಿದ್ದಾರೆ ಅಂತ ಆರೋಪ ಕೂಡ ಬಂದಿದೆ. ಸರ್ಕಾರ ಕ್ರಮ ಕೈಗೊಳ್ಳುತ್ತೆ. 6 ಪರೀಕ್ಷಾ ಕೇಂದ್ರದಲ್ಲಿ ಏನಾಗಿದೆ ಅದ್ರ ಬಗ್ಗೆ ನಾವು ಇದನ್ನು ಮಾಡ್ತೀವಿ, ತನಿಖೆ ಮಾಡ್ತೀವಿ ಅಂತ ಹೇಳಿದರೆ ಇತರ ಅಭ್ಯರ್ಥಿಗಳಿಗೆ ಸಮಸ್ಯೆ ಆಗುತ್ತೆ ಅಂತ ಆರೋಪ ಮಾಡಿ ಮರುಪರೀಕ್ಷೆ ನಡೆಸಬೇಕು ಅಂತೇಳಿ ಮೇಘಾಲಯ ಆಗಿರ್ಬೋದು, ಹರಿಯಾಣ, ಬಹುದರಗ, ಛತ್ತೀಸ್ಗಢ, ದಾಂತೇವಾಡ ಮತ್ತು ಬಲೋಚ್, ಗುಜರಾತ್, ಚಂಡೀಗಢ ಕೇಂದ್ರಗಳಲ್ಲಿ ಕೃಪಾಂಕ ನೀಡಿದರು. ವೈದ್ಯಕೀಯ ಪ್ರವೇಶ ಪರೀಕ್ಷೆ ಜೂನ್ 4ರಂದು ಪ್ರಕಟ ಮಾಡಿತ್ತು. ಈ ವರ್ಷ ದಾಖಲೆ 24 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆಗಿದ್ದರು. ಈಗ ಪರಿಶೀಲನೆ ಮಾಡ್ತೀವಿ. ರಿಸಲ್ಟ್ ಬಗ್ಗೆ ಸಮಿತಿ ರಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ವಿದ್ಯಾರ್ಥಿಗಳು ಅಳಲು ಮಾಡ್ಕೊಂಡಿದ್ದಾರೆ. ಪರೀಕ್ಷೆ ಬರೆಯಲು ನಿಗದಿತ ಪೂರ್ಣ 3 ಗಂಟೆ 20 ನಿಮಿಷ ಸಮಯ ಸಿಕ್ಕಿರಲಿಲ್ಲ ಅಂತ ಹೇಳಿ ಅಭ್ಯರ್ಥಿಗಳು ಹೇಳಿದ್ದಾರೆ. ತಪ್ಪು ಪ್ರಶ್ನೆಗಳಿಗೆ ವಿತರಣೆ, ಹರಿದುಹೋದ ಮಾರ್ಕ್ ಶೀಟು ಮೊದಲದು ಕಾರಣ ಇತ್ತು. ಈ ಕಾರಣಕ್ಕಾಗಿ ಉತ್ತರಿಸುವ ಸಾಮರ್ಥ್ಯ ಆಗಿರುವುದು ನಷ್ಟವಾದ ಸಮಯ ಪರಿಗಣಿಸಿ ಅದನ್ನು ಪರಿಗಣನೆಗೆ ತೆಗೆದುಕೊಂಡು ಗ್ರೇಸ್ ಮಾರ್ಕ್ಸ್ ನೀಡಿದ್ದೀವಿ ಅಂತೇಳಿ NTA ಹೇಳಿದೆ. ವಾರದೊಳಗೆ ವರದಿ. UPSC ಮಾಜಿ ಅಧ್ಯಕ್ಷರೊಬ್ಬ ನೇತೃತ್ವದಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. 1 ವಾರದ ಒಳಗೆ ನಿಮಗೆ ರಿಸಲ್ಟ್ ಬರುತ್ತೆ. ಒಂದು ತನಿಖೆ ಮಾಡಿ 1000ಕ್ಕೂ ಹೆಚ್ಚು ಅಭ್ಯರ್ಥಿಗಳ ಫಲಿತಾಂಶ ಆಧಾರದ ಮೇಲೆ ಪರಿಷ್ಕರಣೆ ಮಾಡೋ ಸಾಧ್ಯತೆ ಇದೆ ಅಂತೇಳಿ ಹೇಳಿದ್ದಾರೆ. ಇದು ಗ್ರೇಸ್ ಮಾರ್ಕ್ಸ್ ನೀಡಿಕೆಯಿಂದ ಪರೀಕ್ಷೆಗೆ ಉತ್ತೀರ್ಣವಾಗುವ ಅರ್ಹತೆಯ ಮಾನದಂಡದ ಮೇಲೆ ಪರಿಣಾಮ ಬೀಳುವುದಿಲ್ಲ. ಹಾಗಾಗಿ ಮರುಪರೀಕ್ಷೆಯಿಂದ ಪ್ರವೇಶ ಪರೀಕ್ಷೆಗಳ ಮೇಲೆ ಪರಿಣಾಮ ಬೀಳುವುದಿಲ್ಲ. ಮರುಪರೀಕ್ಷೆ ಮಾಡಿದ್ಮೇಲೆ ಯಾವುದೇ ರೀತಿ ಪ್ರವೇಶ ಪ್ರಕ್ರಿಯೆ ಅಡ್ಮಿಷನ್ಗೆ ಯಾವುದೇ ರೀತಿ ಪರಿಣಾಮ ಬೀಳುವುದಿಲ್ಲ ಅಂತೇಳಿ ಹೇಳಿದ್ದಾರೆ. ನೋಡ್ಬೋದು. ಅದೇ ರೀತಿ ಮೇಯ್ನಾಗಿ ನೋಡೋದಾದರೆ ರಿಗ್ಗಿಂಗ್ ನಡೀತಿದೆ ಅಂತೇಳಿ ಆರೋಪ ಬಂದಿದೆ. ಸುಪ್ರೀಂ ಕೋರ್ಟ್ ಉಸ್ತುವಾರಿಯಿಂದ ತನಿಖೆ ಆಗಬೇಕು ಅಂತೇಳಿ ಅಖಿಲೇಶ್ ಯಾದವ್ ಸಮಾಜವಾದಿ ಲೀಡರ್ ಅವರು ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಉಸ್ತುವಾರಿಯಲ್ಲಿ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತೇಳಿ ಆಪ್ ಕೂಡ ಹೇಳಿದೆ. ಕಾಂಗ್ರೆಸ್ ಕೇರಳ ಘಟಕ ಕೂಡ ಅವ್ಯವಹಾರಗಳ ಕುರಿತು ಸಮಗ್ರ ತನಿಖೆ ಆಗಬೇಕು ಅಂತ ಹೇಳಿದೆ. ಇಲ್ಲಿ ರಾಜ್ಯ ಅಭ್ಯರ್ಥಿಗಳಿಗೆ ಅನ್ಯಾಯವಾಗಿದೆ ಅಂತೇಳಿ ಮಹಾರಾಷ್ಟ್ರ ವಿದ್ಯಾರ್ಥಿಗಳು ಹೇಳಿದ್ದಾರೆ. ಅದಕ್ಕೆ ಎಲ್ಲ ಸ್ಟೇಟ್ಗಳಲ್ಲಿ ರೀತಿ ಹೇಳ್ತಾ ಇದ್ದಾರೆ. ಇವರು ಬರೀ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಮಾತಾಡ್ತಾರೆ, ಮರುಪರೀಕ್ಷೆ ಅಂತಾರೆ, ತನಿಖೆ ಆಗುತ್ತೆ ಅಂತಾರೆ. ವಿದ್ಯಾರ್ಥಿಗಳಿಗೆ ಸಹಾಯ ಆಗಬೇಕು. ಇಷ್ಟು ವಿದ್ಯಾರ್ಥಿಗಳು ತಮ್ಮ ಲೈಫ್ನ ಕಷ್ಟಪಟ್ಟು ಓದ್ಕೊಂಡಿರ್ತಾರೆ ಅಂತ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು. ಆ ನಿಟ್ಟಿನಲ್ಲಿ ಒಂದು ತನಿಖೆ ಆಗಬೇಕು, ಮರುಪರೀಕ್ಷೆ ಆಗಬೇಕು ಏನೋ ಗೊತ್ತಿಲ್ಲ. ನೀವು ಮಾಡಿದ ತಪ್ಪಿಗೆ ಎಲ್ಲ ವಿದ್ಯಾರ್ಥಿಗಳ ಭವಿಷ್ಯ ಏನು ಕಾಳು ಮಾಡ್ತೀರಾ? ನಿಮಗೆ ಅಧಿಕಾರ ಇಲ್ಲ. ನೀವು ನೀಟಾಗಿ ಪರೀಕ್ಷೆ ನಡೆಸೋದು ನಿಮ್ಮ ಕರ್ತವ್ಯ. ನೀವು ಬೇಕಾಬಿಟ್ಟೆ ಪರೀಕ್ಷೆ ನಡೆಸೋ ರೀತಿ ಅವರು ತಪ್ಪು ಇವರು ತಪ್ಪು ಅಂದರೆ ಯಾವುದೇ ರೀತಿ ಪ್ರಯೋಜನ ಇಲ್ಲ. ಲಕ್ಷಾಂತರ ವಿದ್ಯಾರ್ಥಿಗಳು ಕನಸು ಕಟ್ಕೊಂಡು ಓದ್ತಿರ್ತಾರೆ. ಅವರಿಗೆ ನ್ಯಾಯ ಸಿಗಬೇಕು. ಇದು ಕೋರ್ಟಲ್ಲಿ ಕೂಡ ಹೋಗ್ತಾ ಇದೆ. ನೋಡೋಣ ಏನಾದ್ರು ಆಗುತ್ತಾ ಅಂತ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.